ನೋಡ್ತಾ ಇರ್ಬೋದು ಈ ರೀತಿ ಮಿಕ್ಸಿ ಜಾರ್ಗಳು ಸ್ವಲ್ಪ ಜಾಸ್ತಿನೇ ನಾವು ಮಸಾಲಾ ಐಟಮ್ಸ್ಗಳನ್ನು ಗ್ರೈಂಡ್ ಮಾಡುವಾಗ ಅಥವಾ ನಾನ್ ವೆಜ್ಗೆ ಏನಾದರೂ ರೆಸಿಪೀಸ್ಗಳನ್ನು ಮಾಡ್ಕೊಳ್ಳುವಾಗ ಏನಾಗ್ತಾ ಇರುತ್ತೆ, ಈ ಮಿಕ್ಸಿ ಜಾರಿಂದ ಒಂದು ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಆವಾಗ ನಾವು ಈ ಮಿಕ್ಸಿ ಜಾರನ್ನು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಮಿಕ್ಸಿ ಜಾರ್ ಬ್ಲೇಡ್ ಕೂಡ ತುಂಬಾನೇ ಶಾರ್ಪ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ರೀತಿ ನಾವು ನಿಂಬೆ ಜ್ಯೂಸನ್ನು ಮಾಡ್ಕೊಳ್ಳುವಾಗ ನಿಂಬೆ ಸಿಪ್ಪೆನ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ. ಆ ಒಂದು ಸಿಪ್ಪೆನ ಬಿಸಾಕ್ದೇನೆ ಅದನ್ನ ನೀವು ಹಾಗೇನೆ ಸ್ಟೋರ್ ಮಾಡಿಕೊಂಡು ಯಾವ ಮಿಕ್ಸಿ ಜಾರ್ ಸ್ಮೆಲ್ ಬರ್ತಾ ಇರುತ್ತಲ್ವಾ ಆ ಒಂದು ಮಿಕ್ಸಿ ಜಾರಲ್ಲಿ ಈ ಒಂದು ನಿಂಬೆ ಹಣ್ಣಿನ ಸಿಪ್ಪೆ, ಸ್ವಲ್ಪ ಉಪ್ಪು, ಹಾಗೇನೆ ಒಂದ್ ಸ್ವಲ್ಪ ಅಡಿಗೆ ಸೋಡಾನ ಹಾಕಿ ಒಂದ್ ಸ್ವಲ್ಪ ನೀರನ್ನ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ಈ ಸಾಲ್ಟ್ ಇರುತ್ತಲ್ವಾ ಅದೆಲ್ಲಾನು ಬ್ಲೇಡ್ ಅನ್ನ ಶಾರ್ಪ್ ಮಾಡೋದು ಕೆಲಸನ ಮಾಡುತ್ತೆ. ಹಾಗೇನೆ ಅಡಿಗೆ ಸೋಡಾ ಮತ್ತೆ ನಿಂಬು ಇದರಲ್ಲಿ ಇರ್ತಕ್ಕಂಥ ಬ್ಯಾಡ್ ಸ್ಮೆಲ್, ಹಾಗೇನೆ ಅದರಲ್ಲಿ ಏನಾದ್ರೂ ಮಸಾಲಾ ಪದಾರ್ಥಗಳು ಸಿಕ್ಕಾಕೊಂಡು ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಅದೆಲ್ಲಾನು ರಿಮೂವ್ ಮಾಡುವಂತ ಒಂದು ಕೆಲಸವನ್ನ ಮಾಡುತ್ತೆ. ಸೊ ಈ ಒಂದು ಪೇಸ್ಟ್ ಅನ್ನ ಬಿಸಾಕೋದಕ್ಕೆ ಹೋಗ್ಬೇಡಿ. ಎಲ್ಲೆಲ್ಲಿ ಇರುವೆಗಳು, ನೊಣಗಳು ಸಮ್ಮರ್ ಅಲ್ಲಿ ಜಾಸ್ತಿ ಬರ್ತಾ